ತುಂಬ ಖುಷಿ ಇದೆ ಸರ್. ನಾವೊಂದು 3 ವರ್ಷದಿಂದ ಈ ಸಿನಿಮಾ ಬರೆಯುವಾಗ ನಮಗೇನು ಎಕ್ಸೈಟ್ಮೆಂಟ್ ಇತ್ತೋ, ನಾವು ಯಾವ್ಯಾವ ಟರ್ನಿಂಗ್ ಪಾಯಿಂಟಲ್ಲಿ ನಾವು ತುಂಬ ಖುಷಿ ಪಡ್ತಾ ಇದ್ವೋ, ಎಕ್ಸೈಟ್ ಆಗ್ತಾ ಇದ್ವೋ, ಇವತ್ತು ಆಡಿಯನ್ಸು ಅದೇ ಪಾಯಿಂಟಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಎಲ್ಲ ನೋಡಿ ಹರಿಸ್ತಾ ಇದ್ದಾರೆ. ಸಾಂಗ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಸಿನಿಮಾ ತುಂಬ ಅದ್ಧೂರಿಯಾಗಿದೆ ಅಂತ. ಬೆಳಿಗ್ಗೆಯಿಂದ ಒಂದು 50 ಫೋನೇ ಎತ್ತಕ್ಕಾಗಿಲ್ಲ. ಎಲ್ಲ ಕಡೆಯಿಂದನೂ ಧ್ರುವ ಸರ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲ ಕಡೆಯಿಂದನೂ ಡೈಲಾಗ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ಸರ್. ಅಳ್ತಾ ಇರ್ತಾರೆ, ಎಲ್ಲರ ಕಣ್ಣಂಚಲ್ಲಿ ನೀರು ಜಿನುಗ್ತಾ ಇರ್ತದೆ ಅಂತ ಟೈಮಲ್ಲಿ ಒಂದು ಕಾಮಿಡಿ ಥರ ಡೈಲಾಗ್ ಅದು ಅಷ್ಟು ಪಂಚಿಂಗ್ ಕೊಡುತ್ತೆ. ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮಾಡೋಣ ಅನ್ನೋದು ಅಷ್ಟೇ ಸರ್ ನಮ್ಮ ಉದ್ದೇಶ. ಯಾಕಂದರೆ ತುಂಬ ಇವಾಗ ಟೀಸರು ಟ್ರೈಲರಲ್ಲಿ ಏನು ಬ್ಲಡ್ ಶೇಡ್ಗಳು ಅವೆಲ್ಲ ಏನು ನೋಡಿದ್ರು ಅದು ಸಿನಿಮಾದಲ್ಲಿ ತುಂಬ ಕಡಿಮೆ ಇದೆ. ಇವತ್ತು ಸಿನಿಮಾ ನೋಡಿರೋರಿಗೆ ಅದು ಅರ್ಥ ಆಗುತ್ತೆ. ಯಾಕಂದರೆ ನಾವು ತುಂಬ ಮಾಸ್ ಅಪೀಲು ಮಾತ್ರ ಪೋರ್ಟ್ರೇ ಮಾಡಿರೋದು ನಾವು. ಇವತ್ತು ಸಿನಿಮಾ ನೋಡಿರೋರು ಬೇರೆ ಥರ ಇದೆ. ನಮ್ಮ ಪಕ್ಕದಲ್ಲಿ ಒಬ್ಬರು ಲೇಡೀಸು ಸಿನಿಮಾ ನೋಡ್ತಾಯಿದ್ರು. ಅವರು ರಮೇಶ್ ಅವರು ಡೈಲಾಗ್ ಹೇಳುವಾಗೆಲ್ಲ ಹೇಳ್ತಾರೆ, ಇವರೇ ಡೈಲಾಗ್ ರೈಟ್ರು ಅಂತ ಪಕ್ಕದಲ್ಲಿ ಹೇಳಿದಾಗ ಅವರು ತುಂಬ ಚೆನ್ನಾಗಿ ಬರ್ತಿದ್ಯಪ್ಪ, ನಾವು ರಮೇಶ್ ಸರ್ಗೆ ಅಭಿಮಾನಿ ಅಂತ ಇದ್ದರು. ಯಾಕಂದರೆ ಧ್ರುವ ಸರ್ ಅಭಿಮಾನಿ ಸ್ಯಾಟಿಸ್ಫೈ ಮಾಡೋದು ಎಷ್ಟು ದೊಡ್ಡ ವಿಚಾರನೋ ಡೈಲಾಗ್ಸ್ ಅನ್ನೋದ್ರಲ್ಲಿ. ರಮೇಶ್ ಸರ್ಗೂ ಒಂದು ಫ್ಯಾನ್ ಬೇಸ್ ಇದೆ, ರವಿ ಸರ್ಗೂ ಫ್ಯಾನ್ ಬೇಸ್ ಇದೆ. ಎಸ್ಪೆಷಲಿ ಶಿಲ್ಪಾಜಿ, ನಾವು ಆ ಥರ ಶಿಲ್ಪಾ ಶೆಟ್ಟಿ ಅವ್ರನ್ನೇ ನೋಡಿಲ್ಲ ಇಷ್ಟು ವರ್ಷ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಅವರ ಸಂಭಾಷಣೆಗಳು ತುಂಬ ಕಡಿಮೆ ಮಾತಾಡಿದ್ದಾರೆ ಶಿಲ್ಪಾ ಶೆಟ್ಟಿ ಅವರು. ಬಟ್ ತುಂಬ ಪವರ್ಫುಲ್ಲಾಗಿದೆ, ತುಂಬ ಬೇರೆ ಥರ ಇದೆ. ಒಂದು ಭಯ ಹುಡ್ಸುತ್ತೆ ಅವ್ರ ಪಾತ್ರ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ತುಂಬ ಖುಷಿ ಇದೆ ಸರ್.